ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಹೋಗುತ್ತಿದ್ದೇವೆ. ನೀವೆಲ್ಲರೂ ಈಗಾಗಲೇ ನೋಡಿರ್ಬೋದು ತಮ್ಮನೇನಲ್ಲಿ ಅಶೋಕ. ಎಲ್ರಿಗೂ ಗೊತ್ತಿರ್ಬೋದು, ಕಾಲ ಅಶೋಕ, ದೇವನಾಂಪ್ರಿಯ, ಹಾಗೆ ಪ್ರಿಯದರ್ಶಿ ಅಂತ ಇವ್ರನ್ನ ಕರಿತಿದ್ರು. ಪ್ರಪಂಚದ ಇತಿಹಾಸದಲ್ಲೇ ವಿಜಯದ ನಂತರವೂ ಯುದ್ಧವನ್ನು ತ್ಯಜಿಸಿದ ಏಕೈಕ ಅರಸ ಈ ಅಶೋಕ ರಾಜರು. ಸೊ ಇವರ ಬಗ್ಗೆ ನಾವು ಸಂಪೂರ್ಣವಾಗಿ ಅಲ್ಲದೆ ಇದ್ರೂ ಒಂದು ಸ್ವಲ್ಪ ಆದರೂ ತಿಳ್ಕೊಬೇಕಾಗುತ್ತದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಅದನ್ನು ನಾವು ತಿಳಿಸ್ಕೊಡ್ತಿದ್ದೀವಿ. ಸೊ ಇವ್ರು ಯಾರು, ಇವರು ಮನೆತನದ ಬಗ್ಗೆ, ಸೊ ಇವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಇವರು ಮೌರ್ಯ ಸಾಮ್ರಾಜ್ಯಕ್ಕೆ ಸೇರಿದವರಾಗಿರುತ್ತಾರೆ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಅಂದರೆ ಚಂದ್ರಗುಪ್ತ ಮೌರ್ಯ. ಸೊ ಹಾಗೆ ಈ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಪಾಟಲಿಪುತ್ರ ಆಗಿರುತ್ತೆ. ಆಮೇಲೆ ಧರ್ಮಚಕ್ರ ಅವರ ರಾಜಲಾಂಛನ ಆಗಿರುತ್ತೆ. ಸೊ ಇದಿಷ್ಟು ಒಂದು ಸಣ್ಣದಾಗಿ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕು. ಸೊ ನೆಕ್ಸ್ಟು ಈ ಅಶೋಕ ಬಿಂದುಸಾರನ ನಂತರ ಅವನ ಪುತ್ರ ಅಶೋಕ ರಾಜನಾಗ್ತಾನೆ. ಸರಿನಾ? ಅಶೋಕ ಆ್ಯಕ್ಚುಲಿ ಬಿಂದುಸಾರನ ಮಗ. ಸರಿನಾ? ಅಶೋಕನು ಮೌರ್ಯರಲ್ಲಿ ಶ್ರೇಷ್ಠ ರಾಜನಾಗಿದ್ದ ಮತ್ತು ಪ್ರಪಂಚದಲ್ಲಿ ಅರಸರುಗಳಲ್ಲಿಯೇ ಒಬ್ಬ ಹೆಸರುವಾಸಿಯಾಗಿದ್ದ ಚಕ್ರವರ್ತಿ ಇವನಾಗಿರ್ತಾನೆ. ಶಾಸನಗಳಲ್ಲಿ ಅವನನ್ನು ದೇವನಾಂಪ್ರಿಯ, ಪ್ರಿಯದರ್ಶಿ ಅಂತ ಹೆಸರಿಸಲಾಗಿದೆ. ಹಾಗೆ ಆ ಹೆಸರುಗಳೇ ಹೇಳ್ತವೆ ಇವರು ಎಂಥ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂತ. ಅಶೋಕನು ಸಾಮಾನ್ಯ ಶಕಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದನಾದರೂ ಕಿರೀಟ ಧಾರಣೆ ಮಹೋತ್ಸವವು ಸಾಮಾನ್ಯ ಶಕಪೂರ್ವ 269ರಲ್ಲಿ ನಡೆಯಿತು. ಸಾಮಾನ್ಯ ಶಕಪೂರ್ವ 270ರಿಂದ 269 ತನಕ ಏನು ನಡೆದಿದೆ ಅಂತ ಇನ್ನೂ ಆ್ಯಕ್ಚುಲಿ ಸ್ಪಷ್ಟ ಆಗಿಲ್ಲ. ಸೊ ಕೆಲವೊಬ್ಬರು ಇತಿಹಾಸಕಾರರು ಹೇಳುವುದೇನಂತ ಅಂದರೆ ಇವ್ರು 100 ಜನ ಸಹೋದರರು ಇರ್ತಾರೆ, ಅಣ್ಣ ತಮ್ಮಂದರು. ಸೊ ಇವ್ರ ಮಧ್ಯ ಅಂದರೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿರುತ್ತೆ ಅಂತ ಕೆಲವರು ಅಭಿಪ್ರಾಯಪಟ್ಟಿರ್ತಾರೆ. ಸೊ ಇದು ನೆಕ್ಸ್ಟ್ ಬಂದುಬಿಟ್ಟು ಕಳಿಂಗ ಯುದ್ಧ. ಕಳಿಂಗ ಯುದ್ಧ ಆ್ಯಕ್ಚುಲಿ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅಶೋಕನ ಅಧಿಕಾರ ಅವಧಿಯಲ್ಲಿ ಕಳಿಂಗವು ಒಂದು ಶಕ್ತಿಶಾಲಿಯಾದ ರಾಜ್ಯವಾಗಿತ್ತು. ಅಶೋಕನು ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಅಪೇಕ್ಷಿಸಿದನು. ಆದ್ದರಿಂದ ಆತನು ಕಳಿಂಗದ ಮೇಲೆ ದಾಳಿ ಮಾಡಿದನು. ಅವರ ಮಧ್ಯೆ ತುಂಬ ಭೀಕರವಾದ ಕದನ ನಡೆಯುತ್ತೆ. 13ನೇ ಶಿಲಾಶಾಸನ ಅಶೋಕನ ಈ ಕಳಿಂಗದ ದಿಗ್ವಿಜಯ ಮತ್ತು ಅದರ ಪರಿಣಾಮಗಳನ್ನು ವಿವರಿಸ್ತದೆ. ಕಳಿಂಗದಲ್ಲಿ 1,00,000 ಜನ ಪ್ರಾಣ ತೆತ್ತರು ಮತ್ತು 1,50,000 ಸೈನಿಕರು ಯುದ್ಧ ಕೈದಿಗಳಾದರು ಎಂದು ಹೇಳಲಾಗುತ್ತದೆ. ರಕ್ತಪಾತವನ್ನು ಕಂಡ ಅಶೋಕನು ತುಂಬ ದುಃಖತಪ್ತನಾದನು. ಭವಿಷ್ಯದಲ್ಲಿ ಇನ್ನೆಂದೂ ಯುದ್ಧ ಮಾಡಬಾರದೆಂದು ತೀರ್ಮಾನಿಸುವುದರಿಂದ ಇದೇ ಆತನ ಕೊನೆಯ ಯುದ್ಧವಾಗುತ್ತದೆ. ಯುದ್ಧದ ಪರಿಣಾಮವಾಗಿ ಅಶೋಕನು ತನ್ನ ವಿದೇಶಾಂಗ ನೀತಿಯನ್ನು ಬದಲಾಯಿಸಿದನು. ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ, ಅಂದರೆ ಸೈನಿಕ ವಿಜಯದ ಬದಲಾಗಿ ಜನರ ಹೃದಯ ಗೆಲ್ಲುವುದು ಇವನ ನೀತಿಯನ್ನಾಗಿಸ್ಕೊಳ್ತಾನೆ. ಹೀಗೆ ಕಳಿಂಗ ಯುದ್ಧವು ಅಶೋಕನ ಒಂದು ಜೀವನವನ್ನೇ ಬದಲಾಯಿಸುತ್ತೆ ಅಂತಲೂ ಹೇಳ್ಬೋದು. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಇವನು ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾನೆ. ಸೊ ಅಶೋಕನ ಶಿಲಾಶಾಸನ ಅಂತ ಆಗಲೇ ಹೇಳಿದೆ. ಆ ಶಿಲಾಶಾಸನದ ಬಗ್ಗೆ ತಿಳ್ಕೊಳ್ಳೋದಾದರೆ, ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ ಅಶೋಕ ಆಗಿರ್ತಾನೆ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ದೊರಕಿವೆ. ಶಿಲಾಶಾಸನಗಳು ಮೌರ್ಯರ ಧರ್ಮ, ಸಮಾಜ ಮತ್ತು ಆಡಳಿತದ ಮೇಲೆ ಬೆಳಕು ಚೆಲ್ಲುವುದರೊಂದಿಗೆ ಆತನ ಆದರ್ಶಗಳ ಮತ್ತು ಮನೋಭಾವವನ್ನು ಅರಿಯಲು ಸಹಾಯ ಮಾಡುತ್ತದೆ. ಶಿಲಾಶಾಸನಗಳಲ್ಲಿಯೇ ಭಾಷೆಯು ಪ್ರಾಕೃತ, ಪಾಳಿ ಮತ್ತು ಗ್ರೀಕ್ ಆಗಿದ್ದು ಬ್ರಾಹ್ಮಿ ಮತ್ತು ಖರೋಷ್ಠಿ ಲಿಪಿಯನ್ನು ಬಳಸಲಾಗಿದೆ. ಇದಿಷ್ಟು ಶಿಲಾಶಾಸನದ ಬಗ್ಗೆ.
ಹಾಗೆ ಕೊನೆಯದಾಗಿ H.G. ವೆಲ್ಸ್ ರವರು ಹೇಳಿರುವ ಒಂದು ಮಾತು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಅದನ್ನು ಹೇಳಿ ನಮ್ಮ ವಿಡಿಯೋನ ಮುಕ್ತಾಯ ಮಾಡೋಣ. 16,000 ರಾಜ ಮಹಾರಾಜ ಸಾಮ್ರಾಟರ ಹೆಸರುಗಳು ತುಂಬಿರುವ ಇತಿಹಾಸವೆಂಬ ದಿಗಂತದಲ್ಲಿ ಅಶೋಕನೊಬ್ಬನೇ ಧ್ರುವತಾರೆಯಂತೆ ಜಾಜ್ವಲ್ಯಮಾನವಾಗಿ ಬೆಳಗುತ್ತಿದ್ದಾನೆ ಎಂದು H.G. ವೆಲ್ಸ್ ರವರು ಹೇಳಿರ್ತಾರೆ. ಸೊ ಇಷ್ಟು ಒಂದು ಚಿಕ್ಕ ಕಿರು ಪರಿಚಯ ಅಂತ ಹೇಳ್ಬೋದು ಅಶೋಕನ ಬಗ್ಗೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇದೇ ಥರ ಇನ್ಫಾರ್ಮೇಷನ್ ಬೇಸ್ ವಿಡಿಯೋಗಳನ್ನ ಮಾಡ್ತಿರ್ತೀವಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.